सुशांत गुरुवरेण्या रेणुकार्य भो भो रेणुकार्य भो सुशांत गुरुवरेण्या रेणुकार्य भो रेणुकार्य भो वीरशैव मतसार परमावतार गुरुदेव नीने परिपालिसै वीरशैव मतसार परमावतार गुरुदेव नीने परिपालिसै महाचार्य कपटाव कपट मोसा चपला दोष कपटाव कपट मोस चपला दोष द द द माधनी द दनी द द दनी द माध गम 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 रे द कपटाव कपट मोस हलो कपटाव कपट मोस हलो ಶ್ರೀಯುತರಾದ ಅಕ್ಷರಲೋಕದೊಳಗೆ ನಕ್ಷತ್ರದಂತೆ ಬೆಳಗಿನ ಮಾತಾಡಬೇಡಿ ಅಕ್ಷರಲೋಕದೊಳಗೆ ನಕ್ಷತ್ರದಂತೆ ಬೆಳಗಿನ ಪದವಿ ಪೂರ್ಣಗೊಳಿಸಿ ಗಳಿಸಿದ ವೈದಿಕತ್ವ ವಿಧಿ ವಿಧಾನ ಭೂತಾನ ಪಂಚಾಕ್ಷರ ಪಂಚಸೂತ್ರ
ಪಂಚಾಕ್ಷರ ಪಂಚಾಚಾರ ಜಗದ್ಗುರು पार्वतीश्वर महादेव प्रणते भक्ति ज्योति बेळगुवोडे प्रणते भक्ति ज्योति ತೈಲವಿಲ್ಲದೆ ಪ್ರಭತಾನಲ್ಲಿ ತೈಲವಿಲ್ಲದೆ ಪ್ರಭತಾನಲ್ಲಿ ಭಕ್ತಿ ಜ್ಯೋತಿ ಬೆಳಗುವುದೇ Racita lihat pengumuman mereka, Racita lari. Mana bapak? Jose. जगद्गुरु पंचाचार्य महाराज की जगद्गुरु पंचाचार्य महाराज की अप्पा जी अप्पा जी चप्पाळे वंदना गुरु वंदना गुरु श्री चरण के वंदना गुरु वंदना जीवन शुद्ध शिवाचार्य वंदना गुरु वंदना जीवन शुद्ध शिवाचार्य ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮ. ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀನಿವಾಸ ರಡಿಗೆ ಅಪ್ಪಾಜಿ ಅವರ 63ನೇ ಹುಟ್ಟುಹಬ್ಬ ಮತ್ತು ಗುರುವಂದನ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗಿಯಾಗಿ ಸಾಕ್ಷಿಯಾಗಿದ್ದೀರಿ. ಈಗ ಒಂದು ವಿಶೇಷ ಏನಂತಂದರೆ, ಮೂಲತಃ ವೃತ್ತಿಯಲ್ಲಿ ಶಿಕ್ಷಕರಾಗಿರ್ತಕ್ಕಂಥ ಶಿವಯ್ಯ ಮಠಪತಿ ಸರ್ ಅವರು ತಮ್ಮ ಪ್ರಥಮ ಕೃತಿಯನ್ನು ರಚಿಸಿದ್ದಾರೆ. ಆ ಕೃತಿ ಹೆಸರು ವರ್ಷಧಾರೆ ಕವನದ ಸಂಕಲನ. ಇದನ್ನು ಪ್ರಥಮ ಬಾರಿಗೆ ಇಂದು 63ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಪರಮ ಪೂಜ್ಯರಿಗೆ ಗೌರವಿಸಿ ಅವರು ಆಶೀರ್ವಾದ ಪಡೆದುಕೊಳ್ಳಿದ್ದಾರೆ. ವೇದಿಕೆ ಇರತಕ್ಕಂಥ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಅವರು ಆ ಒಂದು ಕಾರ್ಯಕ್ರಮ ನಡೆಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು ಸರ್ ಅವರಿಗೆ.
ಈ ಅವಕಾಶ ನೀಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಇದನ್ನು ಧ್ವನಿಗೀತರು ಮುಂದುವರಿಸಬಹುದು. ಇವಾಗ बोलो भारत माता की पंचानन भूटान पंचाक्षर मनोपमान पंचसूत्र कृतो वंदे पंचाचार्य जगद्गुरु. ಪ್ರಥಮದಲ್ಲಿ ಜಗದಾದಿ ಜಗದ್ಗುರು ಪಂಚ ಆಚಾರ್ಯರನ್ನ ಸ್ಮರಣೆ ಮಾಡಿಕೊಂಡು ಇವತ್ತಿನ ದಿವಸ ತಮಗೆಲ್ಲ ತಿಳಿದ ಹಾಗೆ ಚಿನ್ನದ ಕತ್ತಿ ಚಿಕ್ಕವೀರೇಶ್ವರ ಸಂಸ್ಥಾನ ಹಿರೇಮಠದ ಒಡೆಯರು ಅನುಷ್ಠಾನ ಮೂರ್ತಿಗಳು ಭವರೋಗದ ವೈದ್ಯರೆಂದೆನಿಸಿದ ಲೋಕ ಕಲ್ಯಾಣಕ್ಕೆ ಹಗಲಿರುಳು ಸಂಚರಿಸಿ ಸನಾತನ ಧರ್ಮವನ್ನ ಈ ನಾಡೆಲ್ಲ ಪಸರಿಸಿ ಧರ್ಮದ ಕಾರ್ಯಕ್ಕಾಗಿ ತೊಡಗಿಕೊಂಡಿರ್ತಕ್ಕಂಥ ಪರಮ ಪೂಜ್ಯರು ಶ್ರೀನಿವಾಸ ಸರಡಗಿ ತಾಜ ಸುಲ್ತಾನ್ಪುರ ಕುರ್ಕೋಟ ಶ್ರೀಮಠದ ಒಡೆಯರಾಗಿ 3 ಮಠದ ಒಡೆಯರಾಗಿ ಇವತ್ತಿನ ದಿವಸ ಈ ಸಿದ್ದೇಶ್ವರ ಹಿರೇಮಠ ಸಂಸ್ಥಾನ ಹಿರೇಮಠದಲ್ಲಿ ಇವತ್ತು ಗುರುವಂದನಾ ಕಾರ್ಯಕ್ರಮ ನಡೀತದ ಅಂತಂದ್ರೆ ಆಳಂದದ ಭಕ್ತರ ಸೌಭಾಗ್ಯವೇ ಸರಿ. ಯಾಕಂತಂದ್ರೆ ಅವ್ರ ಮಠದಾಗ ಅವ್ರ ಗುರುವಂದನ ಆಗೋದು ದೊಡ್ಡದಲ್ಲ. ಅವರನ್ನ ಕರೆಸಿ ನಿಮ್ಮೂರಿನ ಈ ಶಿವಾಚಾರ್ಯ ಮಠದಲ್ಲಿ ಶಿವಾಚಾರ್ಯರನ್ನ ಕರೆಸಿ ನಿಮ್ಮ ಗುರುಗಳೇನು ಅದಾರಲ್ಲ, ನಮ್ಮ ಸಿದ್ಧಲಿಂಗ ಶಿವಾಚಾರ್ಯ ಅಪ್ಪಂಗಳವರು, ಮೊದಲಿನ ಲಿಂಗೈಕ್ಯ ಸಿದ್ಧಲಿಂಗ ಶಿವಾಚಾರ್ಯ ಅಪ್ಪಂಗಳವರು ಅಪ್ಪವ್ರ ಮೇಲೆ ಬಹಳ ಅಪಾರ ಪ್ರೀತಿ ಇತ್ತು. ಹಾಗಾಗಿ ಆ ಅವಿನಾಭಾವ ಸಂಬಂಧ ಅದು ಎಂದಿಗೂ ಅದು ಸರಿಯದೆ ಉಳಿಲಿ ಅಂತ ತಿಳ್ಕೊಂಡು ಪ್ರಸ್ತುತ ಪೀಠಾಧಿಪತಿಗಳು ಹಿರಿಯ ಪೂಜ್ಯರನ್ನ ಕರೆಸಿ ನಿಮ್ಮೆಲ್ಲರನ್ನ ಒಗ್ಗೂಡಿಸಿ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಬಹಳ ಸಂತೋಷದಾಯಕವಾಗಿದೆ. ಬಹಳ ಯಾಕಂದ್ರೆ ಇದೊಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಅನಿರೀಕ್ಷಿತವಾಗಿ ನಮ್ಮ ಆಳಂದದ ಎಲ್ಲ ಭಕ್ತಾದಿಗಳು, ನಮ್ಮ ಸಮಾಜದ ಎಲ್ಲ ಭಕ್ತಾದಿಗಳು ಕೂಡಿಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡಿರಿ. ಇದು ಯಾಕೆ ಹಮ್ಮಿಕೊಂಡಿರಿ? ಈ ತಾಜ್ ಸುಲ್ತಾನ್ಪುರ ಪೂಜ್ಯರದೇ ಯಾಕೆ ನೀವು ಗುರುವಂದನಾ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿರಿ ಅಂತಂದ್ರೆ, ಒಂದಾನೊಂದು ಕಾಲಕ್ಕ ನಿಜಾಮರ ಆಳ್ವಿಕೆಯಲ್ಲಿ ಬಹಳಷ್ಟು ಕಠಿಣ ಪರಿ ನೀವೇನ್ ಮಾಡಿರಿ ಅಂದ್ರೆ ಸುಲ್ತಾನ್ಪುರವನ್ನ ತೊರೆದು ಈ ಆಳಂದ ಪಟ್ಟಣಕ್ಕೆ ಬಂದು ಅನೇಕ ವರ್ಷದಿಂದ ಇಲ್ಲಿ ಜೀವನವನ್ನ ಸಾಗಿಸುತ್ತಾ ಗುರುವಿನ ಸ್ಮರಣೆ ಮಾಡುತ್ತಾ ಕಾಲ ಕಳೆಯುತ್ತಾ ಎಲ್ಲರೂ ಒಂದಾಗಿ ನಿಮ್ಮೂರ ಹೆಸರು ಬಿಟ್ಟಿರಿ. ನೀವು ಸುಲ್ತಾನ್ಪುರ್ ಬಡಾವಣೆ ನಗರ ಅಂತೂ ಮಾಡಿ ಆಳಂದ ನಗರ ಆಳಂದದಲ್ಲಿ ಸುಲ್ತಾನ್ಪುರ್ ನಗರ ಮಾಡಿದಿರಲ್ಲ, ಇದಕ್ಕಿಂತ ಸೌಭಾಗ್ಯವಾಗಿರ್ತಕ್ಕಂಥದ್ದು ಮಕ್ಕಳಿಗಿಲ್ಲ. ಯಾಕಂದ್ರೆ ಗುರು ಸಿಗೋದು ದುರ್ಲಭ, ಸಿಕ್ಕರೆ ಬಹುಲಾಭ ಅನ್ನೋ ಹಾಗೆ ಪರಮ ಪೂಜ್ಯರು ಲೋಕ ಕಲ್ಯಾಣಕ್ಕಾಗಿ ಇವತ್ತು ನಮ್ಮ ಮಕ್ಕಳಿಗೆ ನಾವು ಇಂಜಿನಿಯರ್ ಮಾಡ್ತೀವಿ, ನಾವು ಡಾಕ್ಟರ್ ಮಾಡ್ತೀವಿ, ನಮ್ಮ ಮಕ್ಕಳಿಗೆ ಸನ್ಯಾಸಿ ಮಾಡ್ತೀವಿ ಅಂತಂದ್ರೆ ಯಾರು ಒಪ್ಪಂಗಿಲ್ಲ. ಯಾಕಂತಂದ್ರೆ ಹಡ್ದಿರ್ತಕ್ಕಂಥ ತಾಯಿಗೆ 10 ಮಕ್ಕಳಿದ್ರು ಕೂಡ 10 ಮಕ್ಕಳಿಗೆ ಒಂದೇ ಪ್ರೀತಿ ನೀಡತಕ್ಕಂಥ ತಾಯಿ ಜಗತ್ತಿನೊಳಗ ಆ ಪವಿತ್ರವಾಗಿರ್ತಕ್ಕಂಥ ತಾಯಿ ಗರ್ಭ ಪವಿತ್ರ ಇದ್ರೆ ಇಂಥ ಸನ್ಯಾಸಿ ಇಂಥ ಮಹಾತ್ಮರು ಆ ಉದರದಲ್ಲಿ ಜನಿಸಿ ಬರ್ತಾರೆ. ಹೀಗಾಗಿ ಶ್ರೀನಿವಾಸ ಸರಡಗಿಯಲ್ಲಿ 4ನೆಯ ಮಗನಾಗಿ ತಾಯಿ ಬಸವಾಂಬೆಯ ತಂದೆ ಒಂದು ಇಂಥ ಪವಿತ್ರ ಒಂದು ಉದರದಲ್ಲಿ ಜನಿಸಿ ಬಂದಿರತಕ್ಕಂಥ ನಮ್ಮ ರೇವಣಸಿದ್ಧ ಶಿವಾಚಾರ್ಯರು ಬಾಲ್ಯದಲ್ಲಿಯೇ ಪೂಜಾ ಪಾಠ ಮಂತ್ರ ವೈದಿಕೆಯನ್ನ ಕಲಿತು ಅವ್ರು ಸುಮ್ಮನೆ ಕೂಡ್ಲಿಲ್ಲ, ಸಂಸ್ಕೃತವನ್ನ ಕಲಿತು ಮುಂದೆ
ಈ ಒಂದು ಸ್ವಾಮಿತ್ವ ಜೀವನವನ್ನ ಹೇಗೆ ಸಾಗಿಸಬೇಕು, ಮಹಾತ್ಮರಾಗಬೇಕಾದ್ರೆ, ನಾವು ಮಠಕ್ಕಾಗಬೇಕಾದ್ರೆ ನಮ್ಮೊಳಗೊಂದು ಶಕ್ತಿ ಇರಬೇಕಾಗ್ತದ. ಅದಕ್ಕಾಗಿ ಅನಂತ ಕಡೆ ಅಂದ್ರೆ ಆಂಧ್ರ, ಮಹಾರಾಷ್ಟ್ರ, ಕರ್ನಾಟಕದಲ್ಲಿ ಅನುಷ್ಠಾನಗಳನ್ನ ಮಾಡಿದ್ದಾರೆ. ಕೇಳಿದಾಗ ಅವ್ರ ಬಳಿ ದೇಶಾಭಿಮಾನ ಹುಡ್ತದ. ಆ ತಾಯಿ ಒಳ್ಳೆ ಸಂಸ್ಕಾರ ಕೊಟ್ಟು ಮಗನನ್ನ ಬೆಳೆಸ್ತಾಳೆ, ಪದವೀಧರನಾಗಿ ಮಾಡ್ತಾಳೆ. ಒಂದ್ ದಿವ್ಸ ಏನಾಗ್ತದ ಅಂತಂದ್ರೆ, ಒಂದು ಪೇಪರ್ ನ್ಯೂಸ್ನೊಳಗ ಪೇಪರ್ ಓದ್ತಿರ್ತಾನ ಮಗ. ಆ ನ್ಯೂಸ್ನಾಗ ಏನ್ ಬರ್ತದ ಅಂದ್ರೆ, ಕಾರ್ಗಿಲ್ ಯುದ್ಧದೊಳಗ ಕನ್ನಡ ನಾಡಿನ ಜನ ಸಾವಿರ ಗಟ್ಲೆ ಈ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡ್ತಾ ಇದ್ದಾರೆ. ಈ ದೇಶಕ್ಕಾಗಿ ಕನ್ನಡ ನಾಡಿನ ಜನ ಅನೇಕರು ಈ ದೇಶಕ್ಕಾಗಿ ಮೃತ ಪಡ್ತಾ ಇದ್ದಾರೆ, ವೀರ ಯೋಧರು ಪ್ರಾಣ ಬಿಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಪೇಪರ್ನಾಗ ಓದ್ದ. ಅವನಿಗೆ ಜೀವ ಸಮಾಧಾನ ಆಗ್ಲಿಲ್ಲ. ಬೆಳಗಾವಿ ಜಿಲ್ಲೆಯ ಜನ, ಅದು ಕನ್ನಡ ನಾಡಿನ ಜನ, ಇಷ್ಟೆಲ್ಲ ಜನ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡ್ಲಕತ್ತಾರ ಅಂತ ತಿಳ್ಕೊಂಡು ಅವನಿಗೆ ಮನಸ್ಸಿಗೆ ನೆಮ್ಮದಿ ಸಿಗ್ಲಿಲ್ಲ. ಬೇಜಾರಾಗಿ ಏನ್ ಮಾಡ್ದ, ಊರೊಳಗೆ ಹೋಗಿ ಹಳ್ಳದ ದಂಡೆಗೆ ಹೋಗಿ ಕುಂತ ಅಳ್ಕೋತ ಕುಂತ, ಚಿಂತೆ ಮಾಡ್ಕೋತ ಕುಂತ. ನಾವೇನ್ ಚಿಂತೆ ಮಾಡ್ತೀವ್ರಿ? ಸಂಜಿಗೆ ಏನ್ ಪಲ್ಯ ಮಾಡ್ಬೇಕು, ನಾಳಿಗೆ ಏನ್ ಪಲ್ಯ ಮಾಡ್ಬೇಕು ಚಿಂತೆ. ನಾವು ದೇಶದ ಬಗ್ಗೆ ಚಿಂತೆ ಯಾರು ಮಾಡಲ್ರು, ಸಮಾಜದ ಬಗ್ಗೆ ಚಿಂತೆ ಇಲ್ಲ, ನಮ್ಮ ಧರ್ಮದ ಬಗ್ಗೆ ಚಿಂತೆ ಇಲ್ಲ, ದೇಶದ ಬಗ್ಗೆ ಚಿಂತೆ ಇಲ್ಲ. ಆದ್ರೆ ಅವನು 3 ದಿವಸ ಆಯ್ತು ಮನೆಗೆ ಹೋಗ್ಲಿಲ್ಲ, ನೀರು ಕುಡಿಲಿಲ್ಲ, ಆಹಾರ ಸ್ವೀಕಾರ ಮಾಡಲಿಲ್ಲ. ನನ್ನ ದೇಶದ ಬಗ್ಗೆ ಇಷ್ಟು ಜನ ಸಾವನ್ನಪ್ತಾ ಇದ್ದಾರೆ ಅಂತ ತಿಳ್ಕೊಂಡು ಚಿಂತೆ ಮಾಡಕತ್ತಾನ. ತಾಯಿ ಅಂತಾಳ, ನನಗೆ ಹೇಳಲಾರ್ದೆ ಮಗ ಎಲ್ಲಿಗೂ ಹೋಗಂಗಿಲ್ಲ, ಎಲ್ಲರಿಗೆ ಹಚ್ಚಿ ಹುಡುಕ್ಯಾಡಕ್ ಹಚ್ತಾಳ, ಎಲ್ಲಿ ಸಿಗ್ಲಿಲ್ಲ. ತಾಯಿನೂ ಊಟ ಮಾಡ್ಲಿಲ್ಲ. 3 ದಿವಸ ಆದ ಬಳಿಕ ಮನೆಗೆ ಬಂದ ಮಗ ಬಂದು ಕೇಳ್ತಾನೆ ಅವ್ವ ಅಂತ ಹೇಳಿ. ಅವ್ಗೆ ಕರೆದ ಬಳಿಕ ತಾಯಿ ಬಂದು ಕೇಳಿದಳು, ಏನು ಮಗ, ನನಗೆ ಹೇಳಲಾರ್ದೆ ಎಲ್ಲಿಗೆ ಹೋಗಂಗಿಲ್ಲ, 3 ದಿವಸ ಆಯ್ತು, ಎಲ್ಲಿಗೆ ಹೋಗಿದ್ದೆ ಓ ಮಗ? ನಾನು ಊಟನೇ ಮಾಡಿಲ್ಲ ನಿನ್ನ ಸಲುವಾಗಿ. ಅಮ್ಮ, ನಾನು ಊಟ ಮಾಡಿಲ್ಲ. ತಾಯಿ ಮಗ ಇಬ್ರು ಊಟ ಮಾಡಿಲ್ಲ. ಯಾಕೆ ಹೋ ಮಗ, ಯಾಕ ಎಲ್ಲಿಗೆ ಹೋಗಿದ್ದು, ಏನಾಯ್ತು? ಅಮ್ಮ ನೋಡು, ಈ ಪೇಪರ್ದಾಗ ನೋಡು, ಪತ್ರಿಕೆ ಓದ್ತಿರ್ತಾರೆ, ಓದ್ತೀರಿ ಪತ್ರಿಕೆ, ಪೇಪರ್ ಓದ್ಬೇಕು, ನ್ಯೂಸ್ ಕೇಳ್ಬೇಕು, ನ್ಯೂಸ್ ಪೇಪರ್ ಯಾವತ್ತು ಓದ್ಬೇಕು ಮಕ್ಕಳೇ, ಭಾಳ ಜ್ಞಾನ ಬರ್ತದ. ಜಗತ್ತಿನೊಳಗ ಯಾರು ಮಿನಿಸ್ಟರ್ ಅದಾರ, ಯಾರು MLA ಅದಾರ, ನಡೆದಿರ್ತಕ್ಕಂಥ ಘಟನೆ ಸತ್ವದ ಬಳಕ ಈ ದೇಶಕ್ಕಾಗಿ ಯಾರು ಪ್ರಾಣ ಕೊಡ್ತಾರ ಅವರಿಗೆ ಧ್ವಜ ಅಂದ್ರೆ ಭಾರತದ ಧ್ವಜವನ್ನ ಅವ್ರ ಮೇಲೆ ಹಚ್ಚಿ ಊರಿಗೆ ಸರ್ಕಾರದ ಘನತೆ ಗೌರವದೊಂದಿಗೆ ಆ ಊರಿಗೆ ಶವ ತಗೊಂಡು ಹೊರಟಾರ. ಆ ತಾಯಿಗೆ ಗೊತ್ತಿಲ್ಲ, ಆ ತಾಯಿಗೆ ಗೊತ್ತಿಲ್ಲ. ಆದ್ರೆ ಅವನು ಗೆಳೆಯ ಹೇಳ್ತಾ ಇದ್ದಾನೆ, ಮಗನ ಗೆಳೆಯ, ಅವ್ವ ನಿನ್ನ ಮಗ ಬರಕತ್ತಾನ, ನಿನ್ನ ಮಗ ಕಾರ್ಗಿಲ್ ಯುದ್ಧಕ್ಕೆ ಹೋಗಿದ್ದಲ್ಲ, ನಿನ್ನ ಮಗ ಹೊಂಟಾನ ಅಂದಾಗ ನನ್ನ ಮಗ ಬಂದಾನ. ಕಾರ್ಗಿಲ್ ಯುದ್ಧದಾಗ ಬಡದಾನ. ಆ ಸರ್ಕಾರದ ಘನತೆ ಗೌರವದೊಂದಿಗೆ ನಿನ್ನ ಮಗನಿಗೆ ತಗೊಂಡು ಹೊಂಟಾರ ಅಂದಾಗ ಇಡೀ ಊರೇ ಅವತ್ತು ಅಡಿಗೆ ಮಾಡಿಲ್ಲ, ಕರೀತಾರ, ಅವ್ರ ಮನೆಗೆ ಹೋಗ್ತಾರೆ. ಹಾಗಾಗಿ ಅಭಿವೃದ್ಧಿ ಆಗ್ಬೇಕ್ರಿ ಅಪ್ಪ. ಮಠ ಅಂದ್ರೆ ಮಠ ಕಟ್ಟಬಾರ್ದ್ರಿ, ಮೊದಲು ಘಟ ತಯಾರಾಗಬೇಕು. ಘಟ ತಯಾರಾದ್ರೆ 1000 ಮಠ ತಯಾರಾಗ್ತಾವ ಅಂತ ಹೇಳಿ ಸಾವಿರಾರು ಒಟ್ಟುಗಳಿಗೆ ಮಠಕ್ಕೆ ಮಾಡಿರ್ತಕ್ಕಂಥ ಧರ್ಮ ಉಳಿಬೇಕಾದ್ರೆ ನೋಡ್ರಿ, ಹಿಂದಿನ ಎಲ್ಲವನ್ನ ಅವ್ರು ನೆನಪಿಸಿಕೊಟ್ಟು ನಮ್ಗೆ ಹಿಂದಿನ ಒಂದು ಧರ್ಮ ಪಾಲನೆಯನ್ನ ನಮ್ಗೆ ಮಾಡ್ತಾ ಇದ್ದಾರೆ. ಅಂತ ಪೂಜ್ಯರ ಇವತ್ತು ಹುಟ್ಟುಹಬ್ಬ 63, 36 ಆಗಬಾರ್ದ್ರಿ. ಬದುಕು ಏನಾಗಬೇಕಂದ್ರೆ 6, 3 ಎರಡು ಒಂದೇ ಆಗ್ತಾವ ನೋಡ್ರಿ. 2 ಮುಖ ಒಂದೇ ಕಡೆಗೆ, ಭಕ್ತರ ಮುಖ, ಶಿಷ್ಯರ ಮುಖ, ಗುರುವಿನ ಮುಖ ಒಂದೇ ಕಡೆಗೆ ಆಗೋದು. ಅದಕ್ಕೆ 6, 3 ಹಾಗೆ ನೋಡಿ, 6, 3. ಅದಕ್ಕೆ 6 ಅಂದ್ರೆ ಯಾರು, 3 ಅಂದ್ರೆ ತಿಳಿದ ಮೇಲೆ ಮೂಲದ ಮುಕ್ತಿ ಇರ್ತದೆ ಅಂತ ಹೇಳಿ ತಿಳಿಸುತ್ತಾ. ಯಾಕಂದ್ರೆ ಬಹಳಷ್ಟು ಸಮಯ ಆಗಿದೆ. ಅದಕ್ಕೆ ನಾವು ಎಲ್ಲೇ ಹೋಗಲಿಕ್ಕೆ ಕರೆಂಟ್ ಹೋಗ್ತಾವ, ಮಳೆ ಗಾಳಿಯೇ ಬೀಳ್ತದೆ, ಎಲ್ಲ ಚಲೋ ಇರ್ತದ, ಯಾರೊಬ್ಬರು ಕೇಳೋದಿಲ್ಲ. ಹೀಗಾಗಿ ಇವತ್ತು ಇಷ್ಟು ಜನ ಕೂಡಿರಿ, ಬಹಳ ಸಂತೋಷ ಆಗ್ತದೆ. ಈ ಒಂದು ಶ್ರೀಮಠ ಅಭಿವೃದ್ಧಿ ಆಗಬೇಕು. ಧರ್ಮಕ್ಕ ಒಂದು ನಮ್ಮ ಕುರುಹುಗಳನ್ನು, ಅಷ್ಟಾವರಣ, ಪಂಚಾಚಾರ, ಶತಸ್ಥಲದ ಕುರುಹುಗಳನ್ನು ಮನೆಯಲ್ಲಿ ಆಚಾರ ವಿಚಾರವಂತರಾಗಿ ನಾವು ಬಾಳೋಣ, ನಮ್ಮ ಬದುಕು ಬೆಳಕು ಮಾಡಿಕೊಳ್ಳೋಣ ಅಂತ ಹೇಳ್ತಾ ಗುರುವಿನ ಪಾದದಲ್ಲಿ 12 ಪುಷ್ಪಗಳನ್ನು
ಸಮರ್ಪಣೆ ಮಾಡಿ ಸರ್ವರಿಗೂ ಶರಣು ಶರಣಾರ್ಥಿ. ಚಪಾಳಿ ವಂದನಾ ಗುರು ವಂದನಾ ಗುರು ಶ್ರೀ ಚರಣಕ್ಕೆ ರೇಣುಕಾದ ಶಿಷ್ಟಾಚಾರವನ್ನು ಗಮನಿಸಿ ಈ ಕ್ಷೇತ್ರದ ಸ್ಥಳದಲ್ಲಿಯ ಶ್ರೀಮಠದ ಪರಮ ಪೂಜ್ಯ ಲಿಂಗೈಕ್ಯ ಸಿದ್ಧಲಿಂಗ ಶಿವಯೋಗೀಶ್ವರಾಚಾರ್ಯರ ನೇತೃತ್ವದಲ್ಲಿ ನಡೆಯುತ್ತ ಗುರುವಂದನಾ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ಅಲಂಕರಿಸಿರುವಂತಹ ಆತ್ಮೀಯ ಪರಮ ಪೂಜ್ಯ ಸದಸ್ಯರಲ್ಲಿ ಶಿವಯೋಗೀಶ್ವರಾಚಾರ್ಯರ ಶ್ರೀಕರಣಕ್ಕೆ ಈ ವೇದಿಕೆ ಮೇಲೆ ಆತ್ಮೀಯರಾಗಿರುವ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶಿವಶರಣಪ್ಪ ಹಿರೇಮಣಿಕಟ್ಟ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂಥ ಮಾಧವ ದೇವಸ್ಥಾನದ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಾದ ಶ್ರೀಮಾನ್ಯ ಗುರುನಾಥ ಡೋಳೇಸರ್ ಅವರೇ, ಚನ್ನಬಸಪ್ಪ ಕರ್ಕಲ್ ಅವರೇ, ಬಹಳ ಉತ್ಸವ ಮೂರ್ತಿಗಳಾಗಿರುವಂಥ ನಮ್ಮ ಅಪ್ಪ ಸರ್ ಗೀತಾ ಸರ್ ಅವರೇ, ಧರ್ಮಲಿಂಗ ಜಗದೇ ಅವರು, ಪಂಡಿತ್ ಈಶ್ವರ ಮಾರೆ ಅವರೇ, ಅಶೋಕ್ ಶ್ರೀಮಂತ ಅವರೇ, ಸುಭಾಷ್ ಬರಳುಗಿ ಅವರೇ, ಪತ್ರಕರ್ತರಾಗಿರುವಂಥ ಬಹಳಷ್ಟು ಈ ತಾಲೂಕಿನ ಬಗ್ಗೆ ಜಾಗೃತಿಯನ್ನು ಮೂಡಿಸಿ ಸರ್ಕಾರದ ಕಣ್ಣು ತೆರೆಸುವಂಥ ಕೆಲಸ ನಮ್ಮ ಪತ್ರಕರ್ತರಾಗಿರುವಂಥ ಹಿರಿಯರಾಗಿರುವಂಥ DM ಪಾಟೀಲ್ ಅವರೇ, ಇನ್ನೋರ್ವ ಉಪನ್ಯಾಸಕರು, ಪತ್ರಕರ್ತರು, ಒಳ್ಳೆ ವಾಗ್ಮಿಗಳಾಗಿರುವಂಥ ಸಂಜು ಪಾಟೀಲ್ ಸರ್ ಅವರೇ, ಶಂಕರಪ್ಪ ಮಾಡೆಯವರೇ, ತಮ್ಮೆಲ್ಲರಿಗೆ ಬಹಳ ಸುಂದರವಾಗಿ ಸಂಗೀತವನ್ನು ಬಹಳ ಸುಂದರವಾಗಿ ನುಡಿಸಿರ್ತಕ್ಕಂಥ ಸಂಗೀತ ಶಿಕ್ಷಕರು, ಸಾಹಿತಿಗಳು, ಪ್ರವಚನಕಾರರು, ಹಿರಿಯರಾಗಿರುವಂಥ ನಮ್ಮ ಶಿವಶಂಕರ ಬಿರಾದರ್ ಸರ್ ಅವರಿಗೆ, ಇದೇ ಸ್ಥಳೀಯ ಬಹಳ ಸುಂದರವಾಗಿ ಪ್ರಬಲವನ್ನು ನುಡಿಸಿರ್ತಕ್ಕಂಥ ಆಕಾಶವಾಣಿ ಕಲಾವಿದರು ಬಸವರಾಜ ಅಳಂತ್ ಅವರೇ, ಈ ವೇದಿಕೆಯ ಮೇಲೆ ಇರತಕ್ಕಂಥ ಎಲ್ಲ ಮಾಳಿ ಸಮಾಜದ ನಮ್ಮ ಹಿರಿಯರು, ಇಲ್ಲಿವರೆಗೆ ಮಾತನಾಡಿರುವಂಥ ನಮ್ಮ ವೇದಮೂರ್ತಿ ಶಿವಸ್ವಾಮಿಗಳವರು, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಮಾಳಿ ಸಮಾಜದ ಎಲ್ಲ ಹಿರಿಯರೇ, ತಾಯಿಗಳೇ, ಮುದ್ದು ಮಕ್ಕಳು, ಈ ಕಾರ್ಯಕ್ರಮವನ್ನು ಬಹಳಷ್ಟು ಅಭಿರುಚಿಯಿಂದ, ಒಳ್ಳೆ ಭಕ್ತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಸಂತ ಸಾವಂತ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಮಾಳೆಯವರೇ, ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ತಮ್ಮೆಲ್ಲರ ಅಂತರಾತ್ಮ ನಡೆದಿರುವಂಥ ಆ ಪರಮಾತ್ಮನ ಅಧ್ಯಯನ ಶಕ್ತಿಗೆ ಶರಣಾರ್ಥಿಗಳು. ಆದರೂ ಮೂಲ ಕಾಯಕದಲ್ಲಿ ಕೃಷಿ ಕಾಯಕವನ್ನೇ ಅವಲಂಬಿಸಿಕೊಂಡು ಬದುಕನ್ನು ಸಾಗಿಸಿರುವಂಥ ಕುಟುಂಬಗಳು ನಮ್ಮ ಮಾಳಿ ಸಮಾಜದಲ್ಲಿ. ಆದರೆ ಈ ಮಾಳಿ ಸಮಾಜಕ್ಕೆ ನಮ್ಮ ಪಂಚಪೀಠಗಳಲ್ಲಿ ಒಂದಾಗಿರುವಂಥ ಕೇದಾರ ಪೀಠದ ವಂಶಸ್ಥರು ಯಾರಾಗಿದ್ದರೆ ಅದು ಮಾಳಿ ಸಮಾಜದವರು. ಪಂಚಪೀಠಗಳಲ್ಲಿ
ಕೇದಾರ ಪೀಠದ ವಂಶಿಕರು ಇಡೀ ಮಾಡಿ ಪರಂಪರೆ ಅದು ಕೇದಾರ ಪೀಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಾಜ ಈ ಮಾಡಿ ಸಮಾಜ. ಇತಿಹಾಸವನ್ನು ತೆಗೆದು ನೋಡಬೇಕು, ಇತಿಹಾಸವನ್ನು ಓದಿ ನೋಡಬೇಕು. ಇಲ್ಲಿ ಏಕಾಂತೇಶ್ವರ, ಏಕಾಂಬರೇಶ್ವರ, ಏಕಾಂತಯ್ಯ, ಏಕಾಂತರಾಮಯ್ಯ ಇವರೆಲ್ಲ ಮಾಡಿ ಸಮಾಜ ನಡ್ಕೊಳ್ಳುವಂಥ ಕುಲದೇವರು. ಕೇದಾರ ಪೀಠದ ಮೂಲ ಗುರುಪೀಠ, ಮೂಲ ಇವತ್ತು ಡಾಕ್ಟರ್ ಮಾಡಬೇಕಾದ್ರೆ ಒಬ್ಬ ಮಗನಿಗೆ ಡಾಕ್ಟರ್ ಮಾಡಬೇಕಾದ್ರೆ ಸುಮಾರು 50 ಲಕ್ಷ ಕೋಟಿ ರೂಪಾಯಿ ಬೇಕು ಒಬ್ಬ ಡಾಕ್ಟರ್ಗೆ ಅಡ್ಮಿಷನ್ ತಗೋಬೇಕಾದ್ರೆ. ಆದರೆ ಅವರು ದೈವಿಕ ಮಕ್ಕಳು ಎಲ್ಲರೂ ಸರ್ಕಾರಿಯ ಪರ್ಸೆಂಟದಿಂದ ಸರ್ಕಾರದಿಂದ ಹೆಚ್ಚಿನ ಅಂಕಗಳನ್ನು ಪಡೆದು ಆ ಮಕ್ಕಳು ಇವತ್ತು ವೈದ್ಯರಾಗಿ ಸ್ವಲ್ಪ ದೇಶಗಳಲ್ಲಿ ಊರೊಳಗೆ ಒಳ್ಳೆ ಒಂದೇ ಕುಟುಂಬದಲ್ಲಿ 3 ಜನ ಮಕ್ಕಳು ವೈದ್ಯರಾದಂತಾದ್ರೆ ಅದು ಸಾಮಾನ್ಯ ಕಥೆ ಅವನೊಬ್ಬ ತಾನು ಸ್ವಂತ ವಿದ್ಯಾವಂತರಾಗಿ ಇಡೀ ಮಕ್ಕಳನ್ನ, ಇಡೀ ಕುಟುಂಬವನ್ನು ವಿದ್ಯಾವಂತ ಮಾಡಕ್ಕೆ ಅವರಿಂದ ಸಾಧ್ಯ ಇತ್ತು. ತನ್ನ ಕುಟುಂಬ ವಿದ್ಯಾವಂತ ಮಾಡೋದಾಗಲಾದ್ರೆ ಈ ಆಳಂದ ಮಹಾನಗರದಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಸಹಿತ ಹುಟ್ಟಾಗ್ತದೆ. ಬಹುಶಃ ಸಣ್ಣ ವಯಸ್ಸಿನಾಗ ನಾವು ಸಣ್ಣ ವಯಸ್ಸಿನಲ್ಲಿ ಶಿಕ್ಷಣ ಸಂಸ್ಥೆ ಹುಟ್ಟಾ ಇದೆ. ಸಂತ ಸಾವಂತ ಶಿಕ್ಷಣ ಸಂಸ್ಥೆ ಹುಟ್ಟು ಹಾಕಿ ಸುಮಾರು 100 ಮಕ್ಕಳಿಗೆ ಬದುಕನ್ನು ಕಟ್ಟಕ್ಕೆ ಆಸರೆಯಾಗಿರ್ತಕ್ಕಂಥ ನಮ್ಮ ಮಲ್ಲಿಕಾರ್ಜುನ ಮಾಳಿಯವರು. ಇಂಥ ಕುಟುಂಬದಲ್ಲಿ, ಇಂಥ ಸಮಾಜದಲ್ಲಿ ಒಂದೊಂದು ಶಕ್ತಿಗಳು ಹುಟ್ಟುತ್ತಾ ಬಂದ್ರೆ ಯಾಕೆ ಹುಡ್ತಾರೆ ಅಂದ್ರೆ ವಿದ್ಯಾವಂತರಾದ ಶಿಕ್ಷಣ ಕಲಿತರ ಮನುಷ್ಯ ಏನೆಲ್ಲ ಬದಲಾವಣೆ ಮಾಡಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ನಮ್ಮ ಮಲ್ಲಿಕಾರ್ಜುನ ಮಾಳಿಯವರೇ ಕಾರಣ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅವರು ಶಿಕ್ಷಣ ಸಂಸ್ಥೆಯಿಂದ ಸುಮಾರು ನವೋದಯ ಶಾಲೆಗೆ, ಆದರ್ಶ ಶಾಲೆಗೆ, ಮುರಾರ್ಜಿ ಶಾಲೆಗೆ 100 ಮಕ್ಕಳಿಗೆ ಆ ಶಿಕ್ಷಣವನ್ನು ಕೊಟ್ಟು ಇವತ್ತು ನಾವು ಸರ್ ಎಷ್ಟೋ ನಾನು ಹಗಲೆಲ್ಲ ಬರ್ತಿದ್ದೇನೆ. ನಾನು ಯೂನಿವರ್ಸಿಟಿ ಮಾಳಿಯವರು ಶಿಕ್ಷಣ ಸಂಸ್ಥೆ ಸರ್ ಅವರು ಇಟ್ಟಿರ್ತಾರೆ. ಆ ಮಕ್ಕಳಿಗೆ ಕೊಡುವಂಥ ಶಿಕ್ಷಣ, ಆ ಮಕ್ಕಳಿಗೆ ಕೊಡುವಂಥ ಸಂಸ್ಕಾರ ಬಹಳ ವಿಶೇಷವಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ. ಆ ಶಿಕ್ಷಣ ಸಂಸ್ಥೆ ಬಹಳಷ್ಟು ಹೆಸರವಾಗಿ ಬೆಳೆದಿರತಕ್ಕಂಥದ್ದು. ಇಂಥ ಅಪರೂಪದ ಶಿಕ್ಷಣ ಸಂಸ್ಥೆ ನಿಮ್ಮೂರೊಳಗೆ ಅದ, ನಿಮ್ಮೂರಲ್ಲಿ ನಡೆಸ್ತಾರೆ. ನಿಮ್ಮ ಮಕ್ಕಳಿಗೆ ಯಾವ ರೀತಿ ಬೇಕಾದ ಶಿಕ್ಷಣ ಕೊಡ್ಸಕ್ಕೆ ಬಹಳಷ್ಟು ಅವಕಾಶಗಳು ನಿಮ್ಮೂರೊಳಗೆ ಇದೆ ಅನ್ನುವಂಥ ಮಾತನ್ನು ಹೇಳಬೇಕಾಗ್ತದೆ. ಅಂಥ ಶಿಕ್ಷಣ ಸಂಸ್ಥೆಗೆ ಸಂಸ್ಕಾರ ನಮ್ಮ ಸರ್ ಅವರು ಹೇಳುವ ಸುಚೇಂದ್ರ ಸರ್ ಮೊದಲು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕು. ಸಂಸ್ಕಾರದ ಜೊತೆಯಲ್ಲಿ ಸಂಸ್ಕೃತಿಯನ್ನು ಕಲಿಸಬೇಕು. ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಧರ್ಮದ ಸಂಸ್ಕಾರ, ಈ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ನಮ್ಮ ಮಕ್ಕಳಿಗೆ ನಾವು ಕೊಡದೆ ಹೋಗಿದ್ದೇವೆ ಅಂದ್ರೆ ಮಕ್ಕಳು ಯಾವುದೋ ಅಡ್ಡದಾರಿ ಹಿಡಿದು ಸಮಾಜವನ್ನು ಹಾಳು ಮಾಡ್ತಾರೆ, ಕುಟುಂಬಗಳನ್ನು ಹಾಳು ಮಾಡ್ತಾರೆ, ತಾಯಿ ತಂದೆಗಳನ್ನು ಹಾಳು ಮಾಡ್ತಾರೆ, ಇಡೀ ಊರ ತಾಲೂಕನ್ನು ಹಾಳು ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತಿನ ಮಕ್ಕಳಾಗ್ತವೆ. ಅಂಥ ಮಕ್ಕಳಿಗೆ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಕೊಡುವಂಥ ಕೆಲಸ ಯಾರ ಜವಾಬ್ದಾರಿ ಅಂದ್ರೆ ಮನೆಯಲ್ಲಿರ್ತಕ್ಕಂಥ ತಾಯಿಯ ಜವಾಬ್ದಾರಿ ಅನ್ನುವಂಥ ಮಾತನ್ನು ನಮ್ಮ ಸರ್ ಅವರು ಬಹಳ ಸುಂದರವಾಗಿ ಹೇಳಿದರು. ಮನೆಯ ಮೊದಲು ಪಾಠಶಾಲೆ, ಜನರ ತಾಯಿ ಮೊದಲು. ಮನೆ ಭಕ್ತಿಯಿಂದ ಶ್ರದ್ಧೆಯಿಂದ ನೀವೆಲ್ಲ ಮಾಡಿರ್ತಕ್ಕಂಥದ್ದಕ್ಕೆ ನೋಡಿದಾಗ ನೀವೆಲ್ಲ ನಿಜವಾಗಿ ಕೂಡ ಗುರುವಿನ ಭಕ್ತರು. ನಿಮ್ಮೆಲ್ಲರ ಬಾಳಿಗೆ, ನಿಮ್ಮೆಲ್ಲರ ಬದುಕಿಗೆ, ನಿಮ್ಮೆಲ್ಲರ ಜೀವನಕ್ಕೆ ಆ ಸದ್ಗುರುನಾಥ ಪಂಚಾಚಾರ್ಯ ಎಲ್ಲರಿಗೆ ಮಂಗಲಾಚರಣೆ ಒಟ್ಟು ಕಲ್ಲು ಸಭೆ. ಇದು 63ನೇ ಜನ್ಮ ದಿನೋತ್ಸವ. ಅದಕ್ಕೆ ನಮ್ಮ ಸರ್ ಹೇಳೋದು ನಮ್ಮ ಜೀವನದಲ್ಲಿ 63 ಆಗಿರಬೇಕು, 36 ಆಗಬಾರ್ದು. ಯಾಕಂದ್ರೆ ಇವತ್ತಿನ ಸಂಸಾರದಾಗ 36 ಆಗಿದೆ, 36 ಆಗಬಾರ್ದು, 63 ನಮ್ಮ ಬದುಕಿನಲ್ಲಿ ಜೀವನದಲ್ಲಿ ಪಾತ್ರ ಆಗಿ ಅಂತ ಹೇಳಿ ನನ್ನ ಮಾತುಗಳು. ಶ್ರೀನಿವಾಸ ಸರಗಿಯ ಸಂಸ್ಥಾನ ಮಟ್ಟದ ಪ್ರಮುಖ ಪೂಜ್ಯ ಶಿಖಸ್ತ್ರ ಬ್ರಹ್ಮಿ ಡಾಕ್ಟರ್ ರೇವಣಸಿದ್ಧ ಶಿವಾಚಾರ್ಯ ಮಹಾಸ್ವಾಮಿಗಳ 63ನೇ ಜನ್ಮ ದಿನೋತ್ಸವದ ನಿಮಿತ್ತವಾಗಿ ಶ್ರೀಮಠದ ನಮ್ಮ ಸಂಸ್ಥಾನ ಮಟ್ಟದಲ್ಲಿ ನಮ್ಮ ಶ್ರೀಮಠದ ಆವರಣದಲ್ಲಿ ನಡೆದುಕೊಂಡು ಬಂದಂತಹ ಪ್ರಮುಖ ಪೂಜ್ಯರ ಜನ್ಮದಿನ ಅತ್ಯಂತ ನಭೂತೋ ನಭವಿಸಿದ್ದೇನು ಸಾಗಿದೆ. ನಿಜವಾಗಿ ಕೂಡ ಬಹಳ
ಆನಂದ ಭಕ್ತರು ಭಾಗ್ಯವಂತರು ಇಲ್ಲಿ ಕೂತಿರುವಂತಹ ಶಿವಾಸ ಗವಾಯಿಗಳೇ ಎಲ್ಲ ತಾಯಿದ್ದೀರಿ ನಿಜವಾಗಿ ಕೂಡ ನಾನು ಮಾತಾಡ್ತಿದ್ದಲ್ಲ ಪರಮ ಪೂಜ್ಯರು ಬಂದರೆ ತಿಳ್ಕೊಂಡು ಮಾತಾಡಬೇಕಾಗ್ತದೆ. ನಮ್ಮ ಗುರುಗಳು ಲಿಂಗೈಕ್ಯರಾಗಿ 9 ವರ್ಷಗಳಾಯಿತು. ಪೂಜ್ಯ ಸಿದ್ಧಲಿಂಗ ಶಿವಾಚಾರ್ಯರಿಂದ ಅನುಗ್ರಹ ಪಡೆದುಕೊಂಡಿರ್ತಕ್ಕಂಥ ಪೂಜ್ಯರು ರೇವಣಸಿದ್ಧ ಶಿವಾಚಾರ್ಯರು. ಬಹುಶಃ ಸಿದ್ಧಲಿಂಗ ಶಿವಾಚಾರ್ಯ ಬೇರೆ ಇಲ್ಲ, ರೇವಣಸಿದ್ಧ ಶಿವಾಚಾರ್ಯ ಬೇರೆ ಇಲ್ಲ. ಗುರುಗಳು ಆಗಿರ್ಬೋದು. ಆದರೆ ಇವತ್ತು ಅವರ ಕಾರ್ಯಕ್ರಮದ ಸಂಜಾತರಾಗಿರ್ತಕ್ಕಂಥ ಕರ್ತೃತ್ವ ವಿಶೇಷ ಗುರುಗಳ ಶಕ್ತಿ ನಾವು ಅವರ ಮೊದಲೇ ಕಾಣಬೇಕಾಗ್ತದೆ. ಅಂತ ಒಂದು ಕಂಡಾಗ ಮಾತ್ರ ನಾವು ಬದುಕು ಸಾಧ್ಯವಾಗ್ತಾ ಇದೆ. ಎಲ್ಲೋ ಮೊಬೈಲ್ ಬೇಕು, ಸಂಪರ್ಕ ಬೇಕು, ಆಸ್ತಿ ಬೇಕು ಅಂತ ತಿಳ್ಕೊಂಡು ಹಂಬಲ ಪಡ್ತಾರೆ. ಆದರೆ ಆನಂದದ ಭಕ್ತರು ಮಾಳಿ ಸಮಾಜ ಅವರು ಇಲ್ಲದೆ ಎಲ್ಲ ಭಕ್ತರು ಗುರುವಿಗಾಗಿ ಹಂಬಲ ಪಡ್ತಕ್ಕಂಥ ಭಕ್ತರು ಇವೆಲ್ಲ ಇದೆ. ಅದಕ್ಕೆ ಎಲ್ಲ ಹಂಬಲ ಇರ್ತದೆ. ಆದರೆ ಈ ಗುರುವಿನ ಹಂಬಲ ಅಂತಕ್ಕಂಥದ್ದು ಬಹಳ ದೊಡ್ಡದಿರ್ತದೆ ಅಂತ ತಿಳ್ಕೊಂಡು ಎಲ್ಲವೂ ಕೂಡ ಗುರುವಿನ ಹಂಬಲ ಇದ್ದಾಗ ಎಲ್ಲವೂ ಕೂಡ ಭಗವಂತ ಹಿಟ್ಟು ಕೊಡುವಂತ ಆಶೀರ್ವಾದವನ್ನು ಮಾಡ್ತಾರೆ. ಸಿದ್ಧಲಿಂಗ ಶಿವಾಚಾರ್ಯರು, ರೇವಣಸಿದ್ಧ ಶಿವಾಚಾರ್ಯರು ವಿಷಯಗಳಿಗೆ ನಮ್ಮ ಇಷ್ಟು ದಿವಸಗಳ ಕಾಲ ಏನು ಗುರುಗಳನ್ನು ದರ್ಶನ ಮಾಡಿರ್ತೀವ, ಇಷ್ಟು ಸಮಯಗಳ ಕಾಲ 50 ದಿವಸ ನಿಜವಾಗಿ ಕೂಡ ಭಾಗ್ಯವಂತರು. ವಿಶೇಷವಾಗಿ ನೀವು ಅನಿಸಿರ್ಬೋದು ಬಹಳಷ್ಟು ಸಮಯ ಕೊಡ್ತೀರಿ ಅಂತ ಹೇಳ್ಕೊಂಡು ದಿವಸ ನಾವು ಧಾರಾವಾಹಿಗಳ ಕೊಡ್ತೀರಿ, ಮೊಬೈಲ್ನಾಗ ಕೊಡ್ತೀರಿ, ಟಿವಿ ಒಳಗೆ ಕೊಡ್ತೀರಿ, ಎಷ್ಟೆಷ್ಟು ಕೊಡ್ತಿರ್ತೀರಿ ನೀವು. ಮತ್ತೆ ಮೊದಲೊಮ್ಮೆ ಬರುವ ಸ್ಥಿತಿ ಅಲ್ಲ. ಗುರುಗಳ ದರ್ಶನ ಅಂತಕ್ಕಂಥದ್ದು ಮಹಾ ಭಾಗ್ಯ ಅಂತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಸಂಪತ್ತು ಬಳಸ್ಬೋದು, ಆದರೆ ಭಗವದ ದರ್ಶನ ಸಿಗೋದಿಲ್ಲ. ಅಂತಹ ಗುರುಗಳು ಶ್ರೀನಿವಾಸ ರೆಡ್ಡಿಗಿಂತ ಇವತ್ತು ದಿವಸ ನಮ್ಮ ಆನಂದ ಮಾರ್ಗದಿಂದ ಪಾದ ಸ್ಪರ್ಶ ಆಗಿರಪ್ಪ ಅಂತ ಕೇಳಿದಾಗ ನಿಮ್ಮೆಲ್ಲರ ಬದುಕಿನೊಳಗೆ 63ನೇ ಜನ್ಮದಿನ ಪರಮ ಪೂಜ್ಯರು ಶತಮಾನೋತ್ಸವದ ಒಂದು ವಿಶೇಷವಾಗಿ ಮನಕ್ಕೆ ಕೂಡ ಒಂದು ಕಾರ್ಯಕ್ರಮ ಜರಗಲಿ ಅಂತ ಪರಮ ಪೂಜ್ಯರು ಇವತ್ತು ದಿವಸ ಆಶೀರ್ವಾದದಿಂದ ಎಲ್ಲರೂ ಕೂಡ ಗುರುಕೃಪೆ ಆಗಲಿ ತಿಳ್ಕೊಂಡು ತಿಳಿಯಪಡಿಸಿ ಮತ್ತೆ ಮಗದೊಮ್ಮೆ ಪ್ರತಿ ವರ್ಷ ನಿಮ್ಮ ಗುರುಗಳನ್ನ ಕರೆಸುವಂತರಾಗಿ ಆ ಕಾರ್ಯಕ್ರಮ ನಮ್ಮ ಮಠದಲ್ಲಿ ಆಗಲಿ ತಿಳ್ಕೊಂಡು ಆರೈಕೆ ಮಾಡಿಕೊಂಡು ನಮ್ಮ ಮಲ್ಲಿಕಾರ್ಜುನ ಮಾಳಿ ಅವರು ವಿಶೇಷವಾಗಿ ತಮ್ಮೆಲ್ಲ ವಿಶೇಷ ಮಠ 15 ದಿವಸಗಳು ಕೂಡ ಮಠಕ್ಕೆ ಬಂದು ಎಲ್ಲ ವ್ಯವಸ್ಥೆಗಳನ್ನು ಮಾಡಿರ್ತಕ್ಕಂಥವ್ರು ಆಗಿದ್ದಾರೆ. ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಭಾಗವಹಿಸಿದ್ದಾರೆ. ಪ್ರತಿಯೊಬ್ಬರು ಕೂಡ ಒಳ್ಳೆಯ ಒಳಿತನ್ನು ಉಂಟು ಮಾಡಿ ತಿಳ್ಕೊಂಡು ಶುಭವನ್ನು ಹಾರೈಸಿ ನಮ್ಮ ಮಾತು ಆಳದೊಳಗೆ ಕಾಣಿಕೆ ಬರ್ತದೆ. ಈ ಗೀತೆಯನ್ನ ಆಲಿಸಿ. ಹಾಲು ತುಪ್ಪದ ತವರವ್ವ, ಗಂಜಿಗೆ ಗತಿ ಇಲ್ಲಿಲ್ಲವ್ವ, ಇಲ್ಲವ್ವ. ಹೊಟ್ಟೆಗ ಸಂಕಟ ನೋಡವ್ವ, ಬ್ರಹ್ಮ ಗಂಟ ಹಾಕ್ಯನವ್ವ ನಮ್ಮವ್ವ. ನನ್ನ ಹಣೆ ಬರ ಕಥೆಯವ್ವ, ಯಾರಿಗೆ ಹೇಳಲಿ ದುಃಖವ್ವ. ನಾಗಿ ಪುಟ್ಟವ್ವ ಕಟ್ಟಿದ ಕನಸು ಒಡೆದು ಚೂರಾಗಿತ್ತವ್ವ. ಹಾಲು ತುಪ್ಪದ ತವರವ್ವ, ಗಂಜಿಗೆ ಗತಿ ಇಲ್ಲವ್ವ, ಇಲ್ಲವ್ವ. ಹಾಲು ತುಪ್ಪದ